ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷರಸವನ್ನು ಉಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಅಂದರೆ ಹಾಸ್ಪಿಟಲ್ಗೆ ಛತ್ರಕ್ಕೆ ಕರಕೊಂಡು ಹೋಗಿ ಅವನು ಆರೈಕೆ ಮಾಡಿದನು. ಮರುದಿನ ಅವನು 2 ಹಣಗಳನ್ನು ತೆಗೆದು ಛತ್ರದವನಿಗೆ ಕೊಟ್ಟು, ಇವನನ್ನು ಆರೈಕೆ ಮಾಡು, ಇದಕ್ಕಿಂತ ಹೆಚ್ಚಾಗಿ ಏನಾದರೂ ವೆಚ್ಚ ಮಾಡಿದರೆ ನಾನು ಹಿಂತಿರುಗಿ ಬಂದಾಗ ನಿನಗೆ ಕೊಡುವೆನು. ಲೋಕದಲ್ಲಿ ನೋಡುವಾಗ ತುಂಬಾ ಸೇವೆಗಳೈತೆ ಬೇರೆ ಮಾಡಬೇಕು ಅಂದರೆ ಕ್ರೈಸ್ತರು. ಆಟೋ ರಾಜನವರು ಸುಮಾರು 800 ಜನರನ್ನು ಸಾಕುತ್ತಿದ್ದಾರೆ. ಕ್ರೈಸ್ತರು ಅಂದರೆ ಬೇರೆ ತ್ಯಾಗದ ಜೀವಿತ ಇದು. ಈ ಜೀವನ ತ್ಯಾಗದ ಜೀವಿತ. ನಾವು ನಮ್ಮ ಹೆಂಡತಿಗೋಸ್ಕರ ತ್ಯಾಗ ಮಾಡ್ತಾ ಇದ್ದೀವಿ, ನಮ್ಮ ಮಕ್ಕಳಿಗೋಸ್ಕರ ತ್ಯಾಗ ಮಾಡ್ತಾ ಇದ್ದೀವಿ, ನಮ್ಮ ಸಂಬಂಧಿಕರಿಗೋಸ್ಕರ ತ್ಯಾಗ ಮಾಡ್ತಾ ಇದ್ದೀವಿ, ಇನ್ನೊಬ್ಬರಿಗೋಸ್ಕರ ತ್ಯಾಗ ಮಾಡ್ತಾ ಇದ್ದೀವಿ. ಯೇಸು ಕ್ರಿಸ್ತನು ಕೇವಲ ಕ್ರೈಸ್ತರಿಗೋಸ್ಕರ ಪ್ರಾಣ ಕೊಟ್ಟನ? ಬೇರೆ ಕ್ರೈಸ್ತರಿಗೋಸ್ಕರ ಪ್ರಾಣ ಕೊಟ್ಟನ? ಎಲ್ಲರಿಗೋಸ್ಕರ ಪ್ರಾಣ ಕೊಟ್ರ? ಅವರು ಭೂಮಿ ಮೇಲೆ ಇರುವಂತಹ ಸರ್ವ ಮಾನವರ ಪಾಪ ನಿವಾರಣೆಗೋಸ್ಕರ ಯಜ್ಞದ ಕುರಿಯಾದನು ಬಲಿಯಾದನಲ್ವಾ? ನಾವು ಕೇವಲ ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ವಂಶದವರಿಗೆ ಮಾತ್ರ ಸೀಮಿತನ? ಏನು ಬೇರೆ ಬೆಳಕಿನವರ ನಾವು ಕತ್ತಲೆಯವರ ಆಲೋಚನೆ ಮಾಡಿ. ಬೆಳಕಿನವರ ಕತ್ತಲೆಯವರ. ಬೆಳಕಿನವರ ಅಂದ್ರೆ ಪ್ರಪಂಚಕ್ಕೆ ನಾವು ಮಿನುಗೋ ರೀತಿಲಿ ಆಗ್ತೀವಿ. ನಕ್ಷತ್ರ ಆದ್ರೆ ಪ್ರಪಂಚಕ್ಕೆ ಕಾಣಿಸೋ ರೀತಿಲಿ ಬೆಳಗ್ತೀವಿ. ಉಪ್ಪಾದ್ರೆ ಇನ್ನೊಬ್ಬರ ಜೀವಿತದಲ್ಲಿ ಉಪ್ಪು, ಸಪ್ಪೆ ಇರುವಂತ ಜೀವಿತದಲ್ಲಿ ಉಪ್ಪಾಗಿರ್ತೀವಿ ನಾವು. ಎಷ್ಟೋ ಜನರು ದೇವರನ್ನು ಕಾಣದೆ ತನ್ನ ಪಾಪಕ್ಕೆ ಅನೇಕ ಶಿಕ್ಷೆಗಳನ್ನು ಅನುಭವಿಸಿ ಬೀದಿಗಳಲ್ಲಿ ಬಿದ್ದಿದ್ದಾರೆ. ಅವರ ಹತ್ರ ಬಳಿಗೆ ಹೋಗಿ ಒಂದು ತುತ್ತು ಆಹಾರವನ್ನು ಕೊಟ್ಟು ದೇವರನ್ನು ಕುರಿತು ಹೇಳಿ ಬರೋಷ್ಟು ನಾವು ಬ್ಯುಸಿಯಾಗಿದ್ದೀವ? ಅಷ್ಟೊಂದು ಬ್ಯುಸಿನಾ? ಫುಲ್ ಸೇವೆ ಅಲ್ವಾ? ಫುಲ್ ಸೇವೆ ಮಾಡ್ತಾ ಇದ್ರ? ಫ್ರೀನೇ ಇಲ್ಲ. ಇಂಥ ಸೇವೆ ದೇವ್ರು ಇಷ್ಟಪಡಲ್ಲ. ಇಷ್ಟು ಸೇವೆ ಮಾಡಿ ಆ ಸೇವೆಯಲ್ಲಿ ಮಮತೆ ಇರಬೇಕು, ಕರುಣೆ ಇರಬೇಕು, ದಯೆ ಇರಬೇಕು, ಉಪಕಾರ ಇರಬೇಕು. ಇದಿಲ್ಲದ್ರೆ ಏನು ಸೇವೆ ಬೇರೆ? ನಾದ ಕೊಡುವ ಕಂಚು, ಗಣಗಣಿಸುವ ತಾಳ ಅಷ್ಟೇ. ಅರ್ಥ ಇರಲ್ಲ. ನಮ್ಮ ಸೇವೆಗೆ ಅರ್ಥ ಇರಲ್ಲ ಬೇರೆ. ಅರ್ಥ ಇರಬೇಕಂದ್ರೆ ನಮ್ಮಲ್ಲಿ ಕನಿಕರ ಇರಬೇಕು, ದಯೆ ಇರಬೇಕು, ಪ್ರೀತಿ ಇರಬೇಕು. ಇದಿಲ್ಲ ಅಂದರೆ ನಾವೆಷ್ಟು ದೊಡ್ಡ ಜ್ಞಾನಿಯಾಗಿದ್ರು, ನಾವೆಷ್ಟು ದೊಡ್ಡ ಸೇವಕರಾಗಿದ್ರು, ನಮಗೆ ಅನೇಕ ತಲಾಂತುಗಳಿದ್ದರು, ಎಷ್ಟೇ ವರಗಳಿದ್ದರು, ಬೆಟ್ಟವನ್ನು ಕಿತ್ತು ಹಾಕುವಷ್ಟು ನಂಬಿಕೆ ಇದ್ದರು, ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಇಲ್ಲದವನಾಗಿ